ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಂದುವರೆದ ಜೆಡಿಎಸ್ ಮತ್ತು ಪ್ರೀತಂ ಗೌಡ್ರ ಮಾತಿನ ಜಟಾಪಟಿ. ಪ್ರೀತಂ ಗೌಡ್ರಿಂದ ಮೈತ್ರಿ ಧರ್ಮ ಕಲಿಯಬೇಕಿಲ್ಲ, ಬಿಜೆಪಿ ಮುಖಂಡರಿಗೆ ತಿರುಗೇಟು ನೀಡಿದ ಜೆಡಿಎಸ್ ಮುಖಂಡರು. ಚನ್ನರಾಯಪಟ್ಟಣದಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿಯ ಸಭೆ. ಗ್ಯಾರಂಟಿ ಯೋಜನೆಗಳಿಂದ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು. ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಶ್ಲಾಘನೆ. ಬೇಲೂರು ಲಯನ್ಸ್ ಕ್ಲಬ್ ಹಾಗೂ ಎಂಆರ್ಬಿ ಗೆಳೆಯರ ಬಳಗದ ವತಿಯಿಂದ ಉತ್ತಮ ಕಾರ್ಯಕ್ರಮ. ನೂರಾರು ಅಂಧರಿಗೆ ಬೆಳಕು ನೀಡಲು ಸಿದ್ಧರಾದ ಜನರು. ಒಂದೇ ದಿನ 110 ಮಂದಿಯಿಂದ ಸ್ವಯಂ ಪ್ರೇರಿತ ನೇತ್ರದಾನ ಪತ್ರಕ್ಕೆ ಸಹಿ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡದ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರಿಂದ ನಾವು ಮೈತ್ರಿ ಧರ್ಮ ಕಲಿಯಬೇಕಾಗಿಲ್ಲ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಹೇಳಿದರು. ಹಾಸನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಮೈತ್ರಿ ಧರ್ಮ ಪಾಲಿಸಿಲ್ಲ ಎಂಬ ಬಿಜೆಪಿ ಮುಖಂಡರ ಆರೋಪಗಳಿಗೆ ಅವರು ಪ್ರತಿಕ್ರಿಯೆ ನೀಡಿ, ಲೋಕಸಭಾ ಚುನಾವಣೆಯಲ್ಲಿ ಪ್ರೀತಂ ಗೌಡ ಹಾಗೂ ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ಮೈತ್ರಿ ಧರ್ಮ ಪಾಲನೆ ಮಾಡಲಿಲ್ಲ, ಕಾಂಗ್ರೆಸ್ಗೆ ಮತ ಹಾಕಿ ಎಂದು ಅವರು ನೇರವಾಗಿ ತಮ್ಮ ಬೆಂಬಲಿಗರಿಗೆ ಹೇಳಿದರು. ಅವರ ಬೆಂಬಲಿಗರು ಕಾಂಗ್ರೆಸ್ ಪರವಾಗಿಯೇ ಪ್ರಚಾರ ನಡೆಸಿದ್ರು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಹಾಸನ ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಮಾಡೋದಾದರೂ ಸಂಸದ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ನಾಯಕರ ಬದಲು ಪ್ರೀತಂ ಗೌಡ ಅವರ ಸಲಹೆ ಪಾಲಿಸುತ್ತಾರೆ ಎಂದು ಕಾಂಗ್ರೆಸ್ಸಿಗರಿಗೆ ಹೇಳ್ತಿದ್ದಾರೆ. ಅವರಿಂದ ನಾವು ಮೈತ್ರಿ ಧರ್ಮ ಕಲಿಯಬೇಕಾಗಿಲ್ಲ ಎಂದರು. ಹಾಸನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ನಾವು ಮೈತ್ರಿ ಧರ್ಮ ಪಾಲಿಸಿದ್ದೇವೆ. ಬಿಜೆಪಿಯಿಂದ ಆಯ್ಕೆಯಾಗಿರುವ ಸದಸ್ಯೆ ಲತಾದೇವಿಯವರನ್ನ ಉಪಾಧ್ಯಕ್ಷರಾಗಿ ಮಾಡಿದ್ದೇವೆ ಎಂದರು. ಜೆಡಿಎಸ್ ಜಿಲ್ಲಾ ವಕ್ತಾರ ಹೊಂಗೆರೆ ರಘು, ನಗರಸಭೆ ಸದಸ್ಯ ಕ್ರಾಂತಿ ತ್ಯಾಗಿ, ಮಾಜಿ ಅಧ್ಯಕ್ಷ ಅಕ್ಬರ್, ಮುಖಂಡ ಜಯರಾಮ್ ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನಪ್ಪ ಅಂದರೆ, ಮೊನ್ನೆ ನಡೆದಂಥ ಒಂದು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಬಗ್ಗೆ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರೀತಂ ಗೌಡರು, ನಾವು ಜೆಡಿಎಸ್ನವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿಲ್ಲ, ಮೈತ್ರಿ ಧರ್ಮದ ಬಗ್ಗೆ ಒಡಂಬಡಿಕೆ ಏನು ಅನ್ನೋದೇ ಗೊತ್ತಿಲ್ಲ, ಅವರು ಅರ್ಥಗೊಂಡಿಲ್ಲ, ಅವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿಲ್ಲ ಅಂಥೇಳಿ ಹೇಳಿದ್ದಾರೆ. ಆದರೆ ನಾವು ಮೈತ್ರಿ ಧರ್ಮ ಪಾಲನೆ ಮಾಡಿದ್ದೀವಿ, ಅದರಲ್ಲೇನು ಎರಡು ಮಾತೇ ಇಲ್ಲ. ಇವರೇ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿಲ್ಲ. ಇವ್ರಿಗೆ ಮೈತ್ರಿ ಧರ್ಮ ಅಂದರೆ ಏನು ಅನ್ನೋದು ಇವ್ರಿಗೆ ಮೊದಲನೇದಾಗಿ ಗೊತ್ತಿಲ್ಲ. ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJP JDS ಪಕ್ಷದ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಯುತ ಪ್ರಜ್ವಲ್ ರೇವಣ್ಣವರು ಲೋಕಸಭಾ ಚುನಾವಣೆಗೆ ನಿಂತಿದ್ದಾಗ ಇವರು ಇಲ್ಲಿ ಮೈತ್ರಿ ಧರ್ಮವನ್ನು ಪಾಲಿಸದೆ ನನಗೆ ಮೈಸೂರು ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ, ನಾನು ಅಲ್ಲಿ ಚುನಾವಣಾ ಪ್ರಚಾರ ಮಾಡ್ತೀನಿ ಅಂತೇಳಿ ಅಲ್ಲಿ ಠಿಕಾಣಿಯನ್ನು ಹೂಡಿದರು. ಇಲ್ಲಿಗೆ ಚುನಾವಣಾ ಪ್ರಚಾರಕ್ಕೆ ಬರಲಿಲ್ಲ. ಅವ್ರ ಪಕ್ಷದ ವರಿಷ್ಠರು ಸಲಹೆ ಸೂಚನೆಯನ್ನು ಕೊಟ್ಟರೂ ಕೂಡ ಅವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಿ ಸದೃಢರಾಗಲು ನಮ್ಮ ಸರ್ಕಾರ ಶ್ರಮಿಸುತ್ತಿದೆ ಎಂದು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದರು. ಚನ್ನರಾಯಪಟ್ಟಣದ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡರ ನಿವಾಸದಲ್ಲಿ ನಡೆದ ಗ್ಯಾರಂಟಿ ಯೋಜನಾ ಸಮಿತಿ ಸಭೆಯಲ್ಲಿ ಮಾತನಾಡಿ, ಸರ್ಕಾರ 5 ಗ್ಯಾರಂಟಿಗಳ ಭರವಸೆಯನ್ನ ಈಡೇರಿಸಿದ್ದು, ದೇಶದಲ್ಲಿ ಮೊದಲ ಬಾರಿಗೆ ಅನ್ನಭಾಗ್ಯ ಯೋಜನೆಯಂತಹ ಕೆಲಸಗಳನ್ನು ಮಾಡಿದ್ದು, ಕೊರೋನಾ ಸಂದರ್ಭದಲ್ಲಿ ಇದೇ ಅನ್ನಭಾಗ್ಯದ ಅಕ್ಕಿಯು ಬಡವರಿಗೆ ನೆರವಾಗಿದ್ದು ಜನ ಮರೆತಿಲ್ಲ. ಆದರೆ ಬಿಜೆಪಿ ಹಾಗೂ ಜೆಡಿಎಸ್ನವರು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ದಿವಾಳಿಯಾಗಿ ಜನರ ಮೇಲೆ ಸಾಲ ಹೊರಿಸಲಿದೆ ಎಂಬ ಅಪಪ್ರಚಾರ ಸುಳ್ಳಾಗಿದೆ. ಬಡ ಮತ್ತು ಮಧ್ಯಮ ವರ್ಗದವರು ಯೋಜನೆಗಳನ್ನು ಸ್ವೀಕರಿಸಿದ್ದು, ಕೋಮುವಾದಿ ಹಾಗೂ ಬಲಾಢ್ಯರು ಈ ಯೋಜನೆಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಹಿನ್ನೆಲೆ ಈ ಯೋಜನೆಗಳನ್ನು ವಿರೋಧಿಸುತ್ತಿದ್ದಾರೆ. ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನೂ ಇಲ್ಲ. ಆದರೆ ಬಿಜೆಪಿಯವರು ಸಿಎಂ ಅವರನ್ನ ಸಿಕ್ಕಾಕಿಸಲು ರಾಜ್ಯಪಾಲರ ಮೂಲಕ ದ್ವೇಷದ ರಾಜಕಾರಣ ಮಾಡುತ್ತಿರುವುದು ಸರಿಯಲ್ಲ. ಇಂತಹ ನೀಚ ಕೆಲಸಕ್ಕಿಳಿದಿರುವ ಬಿಜೆಪಿಯವರಿಗೆ ಜನ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರದ ಡಿ ದೇವರಾಜ್ ಅರಸು, ಬಂಗಾರಪ್ಪ, ಧರ್ಮಸಿಂಗ್, ಎಸ್ಎಂ ಕೃಷ್ಣರಂತಹ ಮಹಾನ್ ನಾಯಕರು ದೇಶದಲ್ಲಿ ಮಾದರಿಯಾದಂತಹ ಯೋಜನೆಗಳನ್ನು ಕರ್ನಾಟಕದಲ್ಲಿ ರೂಪಿಸಿ ಬಡ ಮತ್ತು ಮಧ್ಯಮ ವರ್ಗದ ಪರ ನಿಂತಿದ್ದೇವೆ ಎಂಬ ಸಂದೇಶವನ್ನು ತಿಳಿಸಿದ್ದಾರೆ. ಅದೇ ಹಾದಿಯಲ್ಲಿ ಸಿದ್ದರಾಮಯ್ಯನವರ ನಡೆಯನ್ನ ಸಹಿಸದೇ ಇರುವ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಹಿಡಿದು ಪಾದಯಾತ್ರೆ ಮಾಡೋದ್ರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 9 ಸ್ಥಾನಗಳನ್ನು ಗಳಿಸುವ ಮೂಲಕ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶ ನೀಡಿದ್ದು, ಹಾಸನ ಜಿಲ್ಲೆಯ ಜನರು ಶ್ರೇಯಸ್ ಪಟೇಲ್ ಅವರನ್ನ ಕೈಹಿಡಿದು ಕಾಂಗ್ರೆಸ್ ಬೆಂಬಲಿಸಿದ್ದಕ್ಕೆ ಗ್ಯಾರಂಟಿ ಯೋಜನೆ ವತಿಯಿಂದ ಧನ್ಯವಾದ ತಿಳಿಸಿದ್ದೇವೆ ಎಂದರು. ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಅಭ್ಯರ್ಥಿ ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಗೆಲ್ಲಿಸುವ ಕೆಲಸ ಮಾಡಬೇಕು ಎಂದರು.
ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಮಾತನಾಡಿ, ರಾಜ್ಯದಲ್ಲಿ ನಮ್ಮ ತಾಲೂಕು ವಿಶೇಷವಾಗಿದ್ದು, ಗ್ಯಾರಂಟಿ ಯೋಜನೆ ಸಮಿತಿಗೆ ತಾಲೂಕು ಪಂಚಾಯಿತಿಯಲ್ಲಿ ಪ್ರತ್ಯೇಕ ಕೊಠಡಿ ನೀಡಿ ಸಮಿತಿ ಅಧ್ಯಕ್ಷರ ಹಾಗೂ ಸದಸ್ಯರಿಗೆ ಸಹಕಾರ ನೀಡಲಾಗಿದ್ದು, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಗೆ ತಾಲೂಕಿನಲ್ಲಿ 70% ಫಲಾನುಭವಿಗಳಿಗೆ ಲಭಿಸಿದ್ದು, ಜನರಿಗೆ ಯಾವುದೇ ಸಮಸ್ಯೆ ಉಂಟಾದರೆ ಕಚೇರಿಗೆ ಬಂದು ದೂರು ಸಲ್ಲಿಸಲು ಈಗಾಗಲೇ ತಿಳಿಸಲಾಗಿದ್ದು, ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಸಭೆ ನಡೆಸಿ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ಡಿ ಕಿಶೋರ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ತೆಂಕನಹಳ್ಳಿ ಶಂಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಎ ಮಂಜೇಗೌಡ ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ತಾವು ಸ್ವಾಗತವನ್ನು ಕೋರಿ ಇಷ್ಟು ಚೆನ್ನಾಗಿ ನನಗೆ ಸ್ವಾಗತ ಮಾಡಿ ನಿಮ್ಮ ಪ್ರೀತಿ ತೋರಿಸಿದ್ದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ಬಂಧುಗಳೇ, ಈ ಗ್ಯಾರಂಟಿ ಯೋಜನೆ ಇವತ್ತಿಗೆ ಹೊಸದಲ್ಲ. ಕಾರ್ಯಕ್ರಮ ಕೊಟ್ಟಂಥ ಕೀರ್ತಿ ಇಂದಿರಾ ಗಾಂಧಿ ಮತ್ತು ದೇವರಾಜ ಅರಸು ಅವರು ಪ್ರಾರಂಭವಾದಂಥ ಕಾರ್ಯಕ್ರಮಗಳು. ಇವತ್ತೇನು ನಿಮಗೆ ಅಧಿಕಾರ ಸರಿಯಾಗಿದ್ದು ಗೊತ್ತಾಗಿಲ್ಲ ಅಂತ ಹೇಳ್ತೀರೋ, ಅಂದಿನ ಭೂ ಸುಧಾರಣಾ ಕಾಯ್ದೆಯ ಸಮಿತಿ ಯಾವ ಜಡ್ಜ್ಮೆಂಟ್ ಕೊಟ್ಟಿದೆಯೋ ಆ ಜಡ್ಜ್ಮೆಂಟ್ ಕೋರ್ಟನ್ನು ಕ್ವಶನ್ ಮಾಡದಿರ್ತಕ್ಕಂಥ ಅಧಿಕಾರವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟಿದ್ದು ದೇವರಾಜ ಅರಸನವರು. ಇವತ್ತು ಕೂಡ ಭೂಮಿ ಜನತೆ ಕೊಡೋವನಿಗೆ ಭೂಮಿ ಕೊಟ್ಟಂಥ ಕೀರ್ತಿ ರಕ್ತ ಕ್ರಾಂತಿ ಇಲ್ಲದೇ ಯಾವುದಾದ್ರೂ ರಾಜ್ಯದಲ್ಲಿ ಆಗಿ. ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮತ್ತು ಪುರಸಭಾ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ಇವರ ಸುಪುತ್ರಿ ರೇವತಿ ಪ್ರಿಯಾ ಜನ್ಮದಿನದ ಅಂಗವಾಗಿ ಯಾವುದೇ ಆಡಂಬರದ ದುಂದುವೆಚ್ಚ ನಡೆಸದೆ 110 ಮಂದಿಯಿಂದ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರ ಮಾಡುತ್ತಿರುವುದು ನಿಜಕ್ಕೂ ಸಮಾಜಮುಖಿಯಾಗಿದೆ ಎಂದು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು. ಬೇಲೂರು ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಎಂಆರ್ವಿ ಗೆಳೆಯರ ಬಳಗ ಮತ್ತು ಬೇಲೂರು ಲಯನ್ಸ್ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಜನ್ಮದಿನ ಇನ್ನಿತರೆ ಕಾರ್ಯಕ್ರಮಗಳಲ್ಲಿ ದುಂದುವೆಚ್ಚ ಮಾಡದೆ ಸಮಾಜಕ್ಕೆ ಯಾವುದಾದರೊಂದು ಉತ್ತಮ ಸಂದೇಶ ನೀಡಬೇಕೆಂಬ ಉದ್ದೇಶದಿಂದ ನೇತ್ರದಾನ ಶಿಬಿರ ಹಮ್ಮಿಕೊಂಡಿದೆ. ಮನುಷ್ಯ ತಾನು ಸತ್ತ ಮೇಲೂ ಬದುಕಲು ಹಲವು ಮಾರ್ಗಗಳಲ್ಲಿ ನೇತ್ರದಾನ ಮುಖ್ಯವಾಗಿದೆ. ಮರಣ ನಂತರದ ಬಳಿಕ ನೀಡಿದ ನಿಮ್ಮ ಕಣ್ಣುಗಳು ಅಪಘಾತದಿಂದ ದೃಷ್ಟಿ ಕಳೆದುಕೊಂಡ ಜನರಿಗೆ ಉಪಯೋಗವಾಗುವಂತಹ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ನಡೆಸಬೇಕಿದೆ. ಕಾರಣ ಇತ್ತೀಚಿನ ದಿನಗಳಲ್ಲಿ ರಕ್ತದ ಕೊರತೆ, ಕಿಡ್ನಿ, ಲಿವರ್ ಅಂಗಾಂಗಗಳ ಅವಶ್ಯಕವಿರುವ ಹಿನ್ನೆಲೆ ಇಂದಿನ ಕಾರ್ಯಕ್ರಮ ಅತ್ಯುತ್ತಮವಾಗಿದ್ದು, ನಾನು ಸಹ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುತ್ತಿದ್ದೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬೇಲೂರು ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಡಾ ಚಂದ್ರಮೌಳಿ ಮಾತನಾಡಿ, ನೇತ್ರದಾನ ಹಲವು ದಾನಗಳಲ್ಲಿ ಪವಿತ್ರವಾದ ದಾನವಾಗಿದೆ. ಮರಣದ ಬಳಿಕ ನೀಡುವ ಕಣ್ಣುಗಳು ಇನ್ನೊಬ್ಬರ ಬಾಳಿಗೆ ಬೆಳಕು ನೀಡಲಿವೆ. ಇಂತಹ ಸಾರ್ಥಕತೆಯಲ್ಲಿ ತಾವುಗಳು ಕೂಡ ಭಾಗಿಯಾಗುವ ಮೂಲಕ ಮಣ್ಣು ಇಲ್ಲವೇ ಸುಟ್ಟು ಬೂದಿಯಾಗುವ ಬದಲು ದಾನ ಮಾಡಬೇಕು. ಕಳೆದ ಬಾರಿ ಕೂಡ ಎಂಆರ್ವಿ ಗೆಳೆಯರ ಬಳಗ ಗೋಪಿನಾಥ್ ಜನ್ಮದಿನವನ್ನ ದುಂದುವೆಚ್ಚ ಮಾಡದೆ ನೂರಾರು ಜನರಿಂದ ರಕ್ತದಾನಕ್ಕೆ ಪ್ರೇರಣೆ ನೀಡಿದ್ದಾರೆ. ಡೆಂಗ್ಯೂ ಇನ್ನಿತರೆ ಕಾಯಿಲೆಗಳಿಂದ ಸದ್ಯ ರಕ್ತದ ಅವಶ್ಯಕತೆ ಇರುವ ಹಿನ್ನೆಲೆ ರಕ್ತದಾನ, ಅಂಗಾಂಗಗಳ ದಾನಕ್ಕೆ ಜನರು ಮುಂದಾಗಬೇಕೆಂದು ಕರೆ ನೀಡಿದರು. ಸಮಾಜ ಸೇವಕಿ ರೇವತಿ ಪ್ರಿಯಾ ಕಾರ್ತಿಕ್ ಮಾತನಾಡಿ, ಪ್ರತಿ ವರ್ಷವೂ ಸಹ ನನ್ನ ಹುಟ್ಟುಹಬ್ಬವನ್ನು ಸಮಾಜಮುಖಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಕಳೆದ ವರ್ಷ 160ಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡುವ ಮೂಲಕ ಆಚರಿಸಿದ್ದೆವು. ರಕ್ತದಾನದ ಮಹತ್ವ ಸಾರಿದಂತಹ ನಮ್ಮೆಲ್ಲರ ಕಣ್ಮಣಿ ಡಾ ಪುನೀತ್ ರಾಜ್ಕುಮಾರ್ ಅವರ ಪ್ರೇರಣೆ ಹಾಗೂ ನಮ್ಮ ಮಾವನವರ ಸಾವಿನ ನಂತರ ಅವರ ಕಣ್ಣುಗಳನ್ನು ದಾನ ಮಾಡಿ ಇತರರಿಗೂ ಪ್ರೇರಣೆಯಾದ ಹಿನ್ನೆಲೆ ನಾನು ನನ್ನ ಕುಟುಂಬದವರೊಂದಿಗೆ ಸೇರಿ ಎಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದೇವೆ. ನಾವು ಬದುಕಿದಾಗ ಏನು ಸಾಧನೆ ಮಾಡಿದ್ದೇವೆ ಎಂಬುದರ ಬದಲು ನಮ್ಮ ನಂತರ ನಮ್ಮ ಕಣ್ಣುಗಳು ಇತರರಿಗೆ ಬೆಳಕಾಗುತ್ತಿದೆ ಎಂಬುದು ಅರ್ಥ ಮಾಡಿಕೊಂಡಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಆದ್ದರಿಂದ ದಯಮಾಡಿ ಯಾರು ಸಹ ತಮ್ಮ ಮರಣದ ನಂತರ ಕಣ್ಣುಗಳನ್ನ ಮಣ್ಣು ಪಾಲು ಮಾಡದೆ ಇತರರಿಗೆ ದೀಪವಾಗಲು ದೃಷ್ಟಿ ನೀಡಲು ಮುಂದಾಗುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ನೇತ್ರದಾನದ ಮಹತ್ವದ ಬಗ್ಗೆ ಪುರಸಭಾ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮತ್ತು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಮಾತನಾಡಿದರು. ಪುರಸಭಾ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ, ಉಪಾಧ್ಯಕ್ಷೆ ಉಷಾ ಸತೀಶ್, ಸದಸ್ಯರಾದ ಜಮಾಲುದ್ದೀನ್, ಅಕ್ರಂ ಪಾಷಾ, ರತ್ನ ಸತ್ಯನಾರಾಯಣ್, ಪುಟ್ಟಸ್ವಾಮಿ, ಕರವೇ ಅಧ್ಯಕ್ಷ ಚಂದ್ರಶೇಖರ್, ಮುಖಂಡರಾದ ಬಸವಪುರ ರವೀಶ್, ಯುವ ಘಟಕದ ಅಧ್ಯಕ್ಷ ಅಶೋಕ್, ಸೌಮ್ಯ, ಗೋಪಿನಾಥ್, ಜಮೀಲಾ ತೌಫಿಕ್, ಸೌಮ್ಯ, ಎಂಪಿ ಪೋವಯ್ಯ, ಪ್ರಶಾಂತ್ ಶೆಟ್ಟಿ, ವೆಂಕಟೇಶ್, ಇಕ್ಬಾಲ್, ಮಹೇಶ್, ಯೋಗೇಶ್, ಸಾಹಿತಿ ಚಿನ್ನೇನಹಳ್ಳಿ ಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅದರಲ್ಲಿ ನಂದು ಮೊದಲನೇದು ನೇತ್ರದಾನ ಮಾಡಬೇಕು ಅಂತ ಹೇಳಿ ನಾನು ನನ್ನ ಹೆಸರನ್ನ ಬರೆಸಿದ್ದೀನಿ. ಇದಕ್ಕೆ ಸ್ಫೂರ್ತಿಯಾಗಿ ನಮ್ಮ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯ ಪುತ್ರರಾದಂತಹ ಪುನೀತ್ ರಾಜ್ಕುಮಾರ್ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಆದರ್ಶ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನೇತ್ರದಾನ ಮಾಡುವುದು ಮಹಾದಾನ. ದಾನಕ್ಕಿಂತ ಅನ್ನದಾನಕ್ಕಿಂತಲೂ ನೇತ್ರದಾನ ಮುಖ್ಯ. ಯಾಕೆಂದ್ರೆ
ಬಟ್ ವಿತೌಟ್ ವಿಷನ್ ಇಸ್ ಎ ಗ್ರಿಮ್ ಪ್ರಾಸ್ಪೆಕ್ಟ್ ಅಂತ ಹೇಳ್ತಾರೆ. ಪ್ರತಿ ವರ್ಷ ಏನಾದರೂ ಡಿಫ್ರೆಂಟಾಗಿ ಚಾರಿಟಿ ಇವೆಂಟ್ಸ್ ನಮ್ಮಪ್ಪ ನನ್ನ ಬರ್ತ್ಡೇಗೋಸ್ಕರ ಮಾಡ್ತಾ ಇರ್ತಾರೆ. ಸೊ ಈ ವರ್ಷ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಯೋಚನೆ ಮಾಡುವಾಗ ನನ್ನ ಪ್ರೀತಿಯ ಮಾಮ HD ರವಿ ಅವರು ತೀರ್ಕೊಳ್ಳೋ ಸಮಯದಲ್ಲಿ ನೇತ್ರದಾನ ಮಾಡಿದರು. ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಇವತ್ತು ಏನಿದು ನೇತ್ರದಾನದ ನೋಂದಣಿ ಶಿಬಿರ ಅಂತ ಇವತ್ತು ಮಾಡ್ತಾ ಇದ್ದೀವಿ. ತೀರ್ಥಕುಮಾರಿ ಕುಮಾರ ರೇವತಿ ಪ್ರಿಯಾ ಅವರ ಹುಟ್ಟುಹಬ್ಬವನ್ನು ನೇತ್ರದಾನದ ಮೂಲಕ ಇದ್ದಾರೆ. ಇದು ಈಗ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ನಮ್ಮ ಡಾಕ್ಟರ್ ಚಂದ್ರಮೌಳಿ ಅವರು ರೀತಿಯ ನೇತ್ರದಾನನ ಯಾವ ರೀತಿ ಮಾಡ್ಬೋದು, ಅದಕ್ಕೇನು ಕಾನೂನು ಪ್ರಕಾರ ಅನ್ನೋ ಮೂಲಕ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ನವದೆಹಲಿಯ ಉದ್ಯೋಗ ಭವನದಲ್ಲಿ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಸಮಗ್ರ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದರು. ಸಭೆಯಲ್ಲಿ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಕಾರ್ಯದರ್ಶಿ ಕಮ್ರಾನ್ ರಿಜ್ವಿ, BHELನ CMD ಕೊಪ್ಪು ಸದಾಶಿವಮೂರ್ತಿ ಮತ್ತು MHIನ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪರಿಶೀಲನೆಯು BHELನ ಚಾಲ್ತಿಯಲ್ಲಿರುವ ಯೋಜನೆಗಳ ವಿವರವಾದ ಮೌಲ್ಯಮಾಪನ, ಪ್ರಸ್ತುತ ಕಾರ್ಯಕ್ಷಮತೆಯ ಮೆಟ್ರಿಕ್ಗಳ ಮೌಲ್ಯಮಾಪನ ಮತ್ತು ಭವಿಷ್ಯದ ಬೆಳವಣಿಗೆಗೆ ಕಾರ್ಯತಂತ್ರದ ಯೋಜನೆಗಳ ಮೇಲೆ ಕೇಂದ್ರೀಕರಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಕಸಿತ್ ಭಾರತ್ 2047 ಮತ್ತು ಆತ್ಮನಿರ್ಭರ್ ಭಾರತ್ ಅವರ ದೃಷ್ಟಿಯ ವಿಶಾಲ ಉದ್ದೇಶಗಳೊಂದಿಗೆ ಚರ್ಚೆಗಳನ್ನು ಜೋಡಿಸಲಾಗಿದೆ. ಸಭೆಯು BHELನ ಉಪಕ್ರಮಗಳು ಮತ್ತು ಕಾರ್ಯಕ್ಷಮತೆ, ರಾಷ್ಟೀಯ ಗುರಿಗಳಿಗೆ ಪರಿಣಾಮಕಾರಿಯಾಗಿ ಕೊಡುಗೆ ನೀಡುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸರ್ಕಾರದ ದೃಷ್ಟಿಗೆ ಅನುಗುಣವಾಗಿ ಭವಿಷ್ಯದ ಪ್ರಗತಿಯನ್ನು ಹೆಚ್ಚಿಸುವ ಕಾರ್ಯತಂತ್ರದ ಉಪಕ್ರಮಗಳನ್ನು ರೂಪಿಸುವ ಗುರಿ ಹೊಂದಿದೆ. HCN ನ್ಯೂಸ್ ಹಾಸನ್. ಸ್ಪರ್ಧಾತ್ಮಕ ಯುಗದಲ್ಲಿ ಮನುಷ್ಯನ ಬುದ್ಧಿವಂತಿಕೆ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ನವಕೇಸ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಎಂದು ಆಸ್ಟ್ರೇಲಿಯಾದ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಮುಖ್ಯಸ್ಥ ಡಾ ಸ್ಯಾಮ್ಸಂಗ್ ಲಿಮ್ ಹೇಳಿದ್ದಾರೆ. ಹಾಸನ ತಾಲೂಕಿನ ಕಂದಲಿ ಬಳಿ ಇರುವ ನವಕೇಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದಿನಿಂದ ಆಯೋಜಿಸಿರುವ 2 ದಿನಗಳ ISEISನ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರಗತಿಪರದತ್ತ ಸಾಗುತ್ತಿರುವ ಪ್ರಪಂಚದಲ್ಲಿ ಕಾಲಕ್ಕನುಗುಣವಾಗಿ ಜ್ಞಾನವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ನವಕೇಸ್ ಕೆಲಸ ಮಾಡುತ್ತಿದೆ. ಮುಂದುವರೆದ ತಂತ್ರಜ್ಞಾನದ ಈ ಯುಗದಲ್ಲಿ ಮಾನವನ ಅಗತ್ಯಕ್ಕೆ ಅನುಗುಣವಾಗಿ ಹಾಸನದ ನವಕೇಸ್ ಕಾಲೇಜ್ ಆಯೋಜಿಸಿರುವ ವಿಚಾರ ಸಂಕಿರಣ ಶ್ಲಾಘನೀಯ. ಕಾಲೇಜು ಆಡಳಿತ ಮಂಡಳಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಹೈದರಾಬಾದ್ನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಮುಖ್ಯಸ್ಥ ಡಾ ಕೃಷ್ಣ ಮೋಹನ್, ಬೆಂಗಳೂರಿನ ಇಂಟೆಲ್ ಕಾರ್ಪೊರೇಷನ್ನ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್, ಹಾಸನದ ನವಕೇಸ್ ಎಂಜಿನಿಯರಿಂಗ್ ಕಾಲೇಜಿನ ಚೇರ್ಮನ್ MR ಆನಂದರಾಮ್, ಸಿಇಒ ವಿಶ್ವನಾಥ್ ಕುಮಾರ್, ಪ್ರಾಂಶುಪಾಲ ಎಂ ವೇಣುಗೋಪಾಲರಾವ್, ಪ್ರೊಫೆಸರ್ ಬಬಿತಾ ಜೈನ್, ದೀಪಕ್, ರವಿಕಿರಣ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. We gather not just to celebrate the incredible advancements we have made, but to chart the course for the future of intelligence, innovation and technology. In the past few decades, our world has undergone a profound transformation. What was once the domain of science fiction is now an integral part of our daily lives. From the algorithms that recommend our next favorite song to those that guide autonomous vehicles on our roads, computational intelligence has evolved at an unprecedented pace. But as we stand on the cusp of new era, we must ask ourselves, how can we harness these intelligent algorithms to build a future that's not only smarter but also fairer, more inclusive and sustainable? This is the challenge before us. ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರ ಆರೋಪ ಮತ್ತು ಹೈಕೋರ್ಟ್ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಇದೆಲ್ಲ ಸುಳ್ಳು, ಸುಖಾಸುಮ್ಮನೆ ನನ್ನನ್ನ ತೇಜೋವಧೆ ಮಾಡುವ ಕುತಂತ್ರ ಇದು. ನಾನು ಚುನಾವಣೆ ವೇಳೆ ಯಾವುದೇ ಅಕ್ರಮ ಮಾಡಿಲ್ಲ, ಯಾವುದೇ ವಿಷಯವನ್ನು ಮುಚ್ಚಿಟ್ಟಿಲ್ಲ, ಯಾವುದೇ ವಿಚಾರ ಮರೆಮಾಚಿಲ್ಲ. ಅಂತಹ ತಪ್ಪು ಮಾಡಿದ್ರೆ ಎದುರಿಸುವೆ ಎಂದಿದ್ದಾರೆ. ಹಿಂಬಾಗಿಲ ರಾಜಕೀಯ ಬಿಟ್ಟು ಮುಖಾಮುಖಿಯಾಗಿ ನೇರವಾಗಿ ಬಂದು ಹೋರಾಡಲಿ ಎಂದು ಸವಾಲು ಹಾಕಿದ್ದಾರೆ. ಹಿಂದೆ ಮಾಡಿದ್ದ ಯಾವುದೇ ಆರೋಪ ಸಾಬೀತಾಗಿಲ್ಲ. ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ದಾರೆ, ಮಾಡಲಿ ಎಂದರು. ಅವರು ವಕೀಲರಾಗಿ ಸಾಮಾನ್ಯ ಜ್ಞಾನ ಇಲ್ಲವೇ ಎಂದು ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ನಾನು ಏನು ಎಂದು ತೋರಿಸುವೆ, ತಪ್ಪು ಮಾಡಿದರೆ ಕಾನೂನಿಗೆ ತಲೆಬಾಗುವೆ ಎಂದು ಶ್ರೇಯಸ್ ಹೇಳಿದರು. HCN ನ್ಯೂಸ್ ಹೊಳೆನರಸೀಪುರ.
ನಾನು ಅವಾಗಲೇ ನನ್ನ ಮೇಲೆ ಅಲಿಗೇಷನ್, ನನಗೆ ಯಾವಾಗ ಗೆಲ್ತಾರೆ ಅನ್ನೋದು ಮುಖ್ಯಮಂತ್ರಿ ಗೊತ್ತಾಯ್ತು. ಇವ್ರು ಸರಿ ಇಲ್ಲ, ಇವರು ಪೈದಾಗ ಬಂದಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಯಾವ್ದಾದ್ರು ಪ್ರೂವ್ ಆಯ್ತಾ? ನನ್ನ ಮೇಲೆ ಡಿ ಕೆ ಸಾಹೇಬ್ರ ಮೇಲೆ ಅದ್ಯಾವುದೋ ಒಂದು ಅಲಿಗೇಷನ್ ಮಾಡ್ಕೊಂಡು ಪ್ರೂವ್ ಆಯ್ತಾ? ಇಲ್ಲ. ನೀವು ನೋಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಾಡಿ, ಐ ಆಮ್ ವೆರಿ ರೆಡಿ, ಐ ಆಮ್ ವೆರಿ ಕಾನ್ಫಿಡೆಂಟ್. ಆಯ್ತಾ? ಏನಂತಾರಲ್ಲ, ಹಿಂದಿನ ಬಾಗಿಲಿಂದ ಬರೋದಲ್ಲ, ನೇರ ಬರಬೇಕು ಚರ್ಚೆಗೆ, ನೇರವಾಗಿ ಬರಬೇಕು ದಾಖಲೆ ತಗೊಂಡು. ಯಾವ್ದು ಈಗ ನೋಡಿದೆ ನಾನು ನಮ್ಮ ಹಾಸನ ಪ್ರಶ್ನೆ ಕಳಿಸು, ಟ್ಯಾಕ್ಸ್ ಪೇಡ್ ಸಿಕ್ತ ತೋರಿಸ್ಬಿಟ್ಟು ಅದು ಇವರು ಅಷ್ಟು ಕೋಟಿಗೆ ಇಷ್ಟು ಕೋಟಿಗೆ ಒಂದು ಗಮನ ಸೇರಿಸಬೇಕು ಅವರ ವಕೀಲರಾಗಿ. ಟ್ಯಾಕ್ಸ್ ಪೇಡ್ ಸಿಕ್ ತೋರಿಸ್ತಾರಂತಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಜಿಲ್ಲಾಧಿಕಾರಿ ಹಾಗೂ ಕಾನೂನು ಸುವ್ಯವಸ್ಥೆಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ ಎಂದು ಪುರಸಭೆ ಅಧ್ಯಕ್ಷ AR ಅಶೋಕ್ ತಿಳಿಸಿದರು. ಬೇಲೂರು ಪುರಸಭೆ ಸದಸ್ಯರೊಂದಿಗೆ ತೆರಳಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಲಾಯಿತು ಎಂದು ಸುದ್ದಿಗಾರರಿಗೆ ತಿಳಿಸಿದ ಅವರು, ದೇವಾಲಯದ ಸುತ್ತಮುತ್ತ ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಶೌಚಾಲಯ, ಕುಡಿಯುವ ನೀರು ಹಾಗೂ ಸುತ್ತಲಿನ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಸಂತೆ ಮೈದಾನಕ್ಕೆ ಸ್ಥಳವನ್ನು ಅಭಿವೃದ್ಧಿಪಡಿಸಲು ಇನ್ನಿತರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಮನವಿ ಮಾಡಲಾಗಿದೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಜಿಲ್ಲಾಧಿಕಾರಿಗಳು ಇದೇ 29ರಂದು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆಗೆ ಗಮನ ಹರಿಸುವುದಾಗಿ ಹೇಳಿದ್ದು, ಅದೇ ರೀತಿ ಪಾರ್ಕಿಂಗ್ ಸಮಸ್ಯೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗಿ ತೊಂದರೆಯಾಗುತ್ತಿರುವುದರಿಂದ ಕೂಡಲೇ ಟ್ರಾಫಿಕ್ ಕಂಟ್ರೋಲ್ ಮಾಡಲು 2 ಪಿಸಿಗಳನ್ನು ನಿಯೋಜನೆ ಮಾಡಲು ಮನವಿ ಮಾಡಿದ್ದು, ನಮ್ಮ ಪಿಸಿಗಳನ್ನು ನಿಯೋಜನೆ ಮಾಡಲು ಸಿಬ್ಬಂದಿಗಳು ಕಡಿಮೆ ಇರುವುದರಿಂದ ಬೇರೆ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮಾಡಲಾಗುವುದು. ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಅತಿಕ್ರಮ ಮಾಡಿಕೊಂಡಿರುವ ಫುಟ್ಪಾತ್ ಕೂಡಲೇ ತೆರವುಗೊಳಿಸಿ ನಂತರ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ಮಾಹಿತಿ ನೀಡಿದ್ದು, ಅದಕ್ಕಾಗಿ ಡಿವೈಎಸ್ಪಿ ಹಾಗೂ ಬೇಲೂರು ಪೊಲೀಸ್ ಮತ್ತು ಪುರಸಭೆ ಸಹಯೋಗದೊಂದಿಗೆ ಜಾಥಾ ನಡೆಸುವ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಅತಿ ಶೀಘ್ರದಲ್ಲೇ ಮಾಡಲಾಗುತ್ತದೆ ಎಂದರು. HCN ನ್ಯೂಸ್ ಬೇಲೂರು. ನಮಸ್ಕಾರ. ಇವತ್ತು ನಾನು ಅಧ್ಯಕ್ಷರಾದ ನಂತರ ನಮ್ಮ ಎಲ್ಲ ಸದಸ್ಯರನ್ನು ಕರೆದುಕೊಂಡು DC ಅವರ ಹತ್ರ ಹಾಗೂ SP ಅವರ ಹತ್ರ ಹೋಗಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡಿ ಹೊಸ ಅಧ್ಯಕ್ಷರೇ ಬನ್ನಿ ಅಂತ ಹೇಳಿ ನನ್ನನ್ನು ಕರೆದು ಕೂರಿಸ್ಕೊಂಡು ಏನಿದೆ ಅಂತೇಳಿ ಅಹವಾಲನ್ನು ಕೇಳಿದಾಗ ನಾನು DC ಅವರ ಹತ್ರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ದೇವಸ್ಥಾನ ಸುತ್ತ, ಹಾಗೂ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಸಾವಿರಾರು ಜನಸಂಖ್ಯೆ ಜಾಸ್ತಿ ಆಗಿದೆ. ಅವರಿಗೆ ಮೂಲಭೂತ ಸೌಕರ್ಯ ಅಂದರೆ ಶೌಚಾಲಯ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಉಳಿಯೋ ವ್ಯವಸ್ಥೆ ಇರ್ಬೋದು, ಆ ಥರದ್ದು ಯಾವುದೇ ಥರದ ವ್ಯವಸ್ಥೆ ನಮ್ಮ ದೇವಸ್ಥಾನದ ಸುತ್ತಮುತ್ತ ಇಲ್ಲದ ಕಾರಣಕ್ಕೆ ನಾನು ಕೇಳ್ಕೊಂಡಾಗ ತಕ್ಷಣ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟು ಗೌತಮ್ ಅನ್ನೋರಿಗೆ ಅವ್ರದೇ ಫೋನಲ್ಲಿ ಮಾಡಿ ನನಗೆ ಕೊಟ್ಟು. ಸಕಲೇಶಪುರ ಪಟ್ಟಣದ ಬ್ಯಾಕರವಳ್ಳಿ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಸಮಾಜದಲ್ಲಿ ದಿನನಿತ್ಯ ಸೇವಾ ಮನೋಭಾವನೆ, ಪರಿಸರ ಸಂರಕ್ಷಣೆ, ಸಮಾಜದಲ್ಲಿ ಸಾಮರಸ್ಯ, ನಾಗರಿಕರ ಶಿಷ್ಟಾಚಾರ, ಮಕ್ಕಳಿಗೆ ಪರೀಕ್ಷೆಯಲ್ಲಿ ಮಾರ್ಗದರ್ಶನ ಹಾಗೂ ಮೊಬೈಲ್ನಿಂದ ಮೈದಾನದ ಕಡೆಗೆ ಎಂಬೆಲ್ಲ ಉದ್ದೇಶದಿಂದ ನೂತನವಾಗಿ ಸನಾತನ ಸೇವಾ ಟ್ರಸ್ಟ್ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗುವ ಮೂಲಕ ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷ ಮಂಜುನಾಥ್ ಸಂಘಿ ಮಾತನಾಡುತ್ತಾ, ಸಮಾಜಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡುವ ನಿಟ್ಟಿನಲ್ಲಿ 1.5 ತಿಂಗಳಿನಿಂದ ಸಮಾನ ಮನಸ್ಕರೆಲ್ಲ ಒಟ್ಟಾಗಿ ಸೇರಿ ಈ ಟ್ರಸ್ಟ್ ಅನ್ನ ಮಾಡಿದ್ದೇವೆ. ನಾವು ಹೊರಟಿರುವುದು ನಿಸ್ವಾರ್ಥ ಸೇವೆಯನ್ನ ಮಾಡೋದಕ್ಕೆ, ಅದನ್ನೇ ಮಾಡ್ತೇವೆ. ಈ ಟ್ರಸ್ಟ್ಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದು ಕೇಳಿಕೊಂಡ್ರು. ಬೇಲೂರು ವಿಧಾನಸಭೆ ಶಾಸಕ HK ಸುರೇಶ್ ಮಾತನಾಡುತ್ತಾ, ಸೇವೆ ಎಂಬುದು ಪವಿತ್ರ, ಅಂತಹದನ್ನ ಎಲ್ಲ ಜಾತಿ ಧರ್ಮದವರೆಲ್ಲ ಒಟ್ಟಿಗೆ ಸೇರಿ ಮಾಡುತ್ತಿರುವುದು ಖುಷಿಯ ವಿಚಾರ. ಸೇವೆಗೆ ಹಣ ಇದ್ರೆ ಸಾಲದು, ಸೇವೆ ಮಾಡುವ ಮನಸ್ಸಿರಬೇಕು ಎಂದರು. ಮಾಜಿ ಸಚಿವ HK ಕುಮಾರಸ್ವಾಮಿ ಮಾತನಾಡಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಸಮಾಜದಲ್ಲಿ ನಿಸ್ವಾರ್ಥ ಸೇವೆ ಮಾಡುವ ಇಂತಹ ಸಂಘಟನೆಗಳು ಬೇಕು. ಹಲವು ವರ್ಷಗಳ ಹಿಂದೆ ರೈತರ ಸಂಘ ಸಮಾಜದಲ್ಲಿ ಅತ್ಯಂತ ಕ್ರಿಯಾಶೀಲತೆಯಿಂದ ಕೆಲಸ ಮಾಡುತ್ತಿತ್ತು. ಲಂಚ ಪಡೆಯುವ ಅಧಿಕಾರಿಗಳು ಈ ಸಂಘಟನೆಗೆ ಹೆದರಿಕೆಯಿಂದ ಕೆಲಸ ಮಾಡುತ್ತಿದ್ರು. ಪ್ರಸ್ತುತ ನಮ್ಮ ಚಿಂತನೆ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಸಂಘಟನೆಗಳು ಮಾಡಬೇಕೆಂದು ಕರೆ ನೀಡಿದರು. ಮಾಜಿ ಶಾಸಕ ಗುರುದೇವ್ ಮಾತನಾಡಿ, ಸನಾತನ ಹೆಸರಿನಲ್ಲಿ ಕೆಲಸ ಮಾಡುವ ಅನೇಕ ಸಂಘ ಸಂಸ್ಥೆಗಳಿವೆ. ನಾವು ಭಾರತೀಯರು, ನಾವೆಲ್ಲ ಒಂದೇ ಅಡಿಯಲ್ಲಿ ಬರುತ್ತೇವೆ ಎಂಬ ಭಾವನೆ ಮೂಡಬೇಕು. ಈ ನಿಟ್ಟಿನಲ್ಲಿ ಕೆಲಸ ಈ ಸಂಘ ಮಾಡಬೇಕು. ಇವತ್ತು ಸಮಾಜ ಸೇವೆ ಮಾಡುತ್ತಿರುವವರನ್ನ ಗುರುತಿಸಿ ಸನ್ಮಾನ ಮಾಡುತ್ತಿರುವುದು ಖುಷಿಯ ವಿಚಾರ ಎಂದರು. ಸನಾತನ ಅಂದರೆ ಹಿಂದೂ, ಅದನ್ನ ಎತ್ತಿ ಹಿಡಿಯಬೇಕು. ಅದನ್ನ ಮಾಡುವ ಕೆಲಸ ನಮ್ಮದಾಗಬೇಕು ಎಂದರು. ಮಾಜಿ ಶಾಸಕ HM ವಿಶ್ವನಾಥ್ ಮಾತನಾಡಿ,
ಸಮಾಜದಲ್ಲಿ ಸೇವಾ ಮನೋಭಾವನೆ ಉಳ್ಳ ಕೆಲಸಗಳಾಗಬೇಕು. ವ್ಯಸನ ಮುಕ್ತ ತಾಲೂಕನ್ನಾಗಿ ಮಾಡುವ ಕೆಲಸಕ್ಕೆ ಎಲ್ಲರೂ ಕೈಜೋಡಿಸುವಂತಾಗಲಿ. ಸನಾತನ ಸೇವಾ ಟ್ರಸ್ಟ್ ವತಿಯಿಂದ ಉತ್ತಮ ಸಮಾಜಮುಖಿ ಕಳಕಳಿಯ ಕೆಲಸಗಳಾಗಲಿ ಎಂದು ಆಶಿಸಿದರು. ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ, ಈ ಟ್ರಸ್ಟ್ ಯಾವುದೋ ಒಂದು ಪಕ್ಷಕ್ಕೆ ಸೇರಿದಂತೆ ಉದ್ಘಾಟನೆ ಮಾಡಿಲ್ಲ. ಹಾಗಾಗಿ ಇದು ಯಶಸ್ವಿಯಾಗುತ್ತೆ. ತಾಲೂಕಿನಲ್ಲಿ ಡ್ರಗ್ ಮಾಫಿಯಾ ನಿಲ್ಲಬೇಕು. ಆ ನಿಟ್ಟಿನಲ್ಲಿ ಉದ್ದೇಶ ಹೊಂದಿರುವ ಈ ಟ್ರಸ್ಟ್ ಕೆಲಸ ಮಾಡಲಿ. ತಾಲೂಕಿನಲ್ಲಿ ಸಮಾಜಕ್ಕೆ ಯಾವುದೇ ಆಗಂತುಕರು ಹಾಗೂ ಕೆಟ್ಟದು ಮಾಡುವವರನ್ನ ಹೊರಹಾಕಬೇಕು. ಸಮಾಜದ ಸರ್ವತೋಮುಖಕ್ಕೆ ನಾನು ಸದಾ ತಾಲೂಕಿನ ಜನರೊಂದಿಗೆ ಇರ್ತೀನಿ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಿಸುವ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗಬೇಕು ಎಂದರು. ಜಿಲ್ಲಾ ಪ್ಲಾಂಟರ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಜಯಮಾರುತಿ ಮಾತನಾಡುತ್ತಾ, ಈ ಉದ್ಘಾಟನೆ ವೇದಿಕೆಯಲ್ಲಿ 3 ಜನ ಮಾಜಿ ಶಾಸಕರನ್ನ ಒಟ್ಟಿಗೆ ಕೂರಿಸಿ ಕಾರ್ಯಕ್ರಮ ಮಾಡಿರುವುದು ಯಶಸ್ವಿ ಮುನ್ಸೂಚನೆ ತೋರಿಸುತ್ತಿದೆ. ಈ ಟ್ರಸ್ಟ್ ಸೇವೆಗಾಗಿ ಉಳಿಯಲಿ, ದಾರಿ ತಪ್ಪಬಾರದೆಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಸತ್ಯನಾರಾಯಣ ಗುಪ್ತಾ, 100ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಆನಂದ್ ಲಿಯೋವಾಸ್, ಪ್ರಗತಿಪರ ಕೃಷಿಕ ಮಂಜಯ್ಯ ಕಲ್ಲಣೆ, ಆಟೋ ಚಾಲಕರು ಮತ್ತು ಸುಮಾರು 25 ವರ್ಷಗಳಿಂದ ಬೀದಿಯಲ್ಲಿ ಓಡಾಡುವ ಮಾನಸಿಕ ಅಸ್ವಸ್ಥ ರೋಗಿಗಳಿಗೆ ಆಹಾರ ನೀಡುತ್ತಿರುವ ರವಿಕುಮಾರ್, ಪ್ರತಿನಿತ್ಯ ಮೂಕ ಪ್ರಾಣಿಗಳಿಗೆ ಆಹಾರ ನೀಡುತ್ತಿರುವ ಹೇಮಾವತಿ ರಮೇಶ್ ಅವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜುನಾಥ್, ಬಿಎಸ್ ವಿದ್ಯಾಶಂಕರ್ ಸೇರಿದಂತೆ ಟ್ರಸ್ಟಿನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಒಂದು ಸೇವೆ, ಬಹುಶಃ ಅದಕ್ಕೆ ಇವತ್ತು ಈ ಒಂದು ತಾಲೂಕು ಪ್ರಥಮವಾಗಿ ನೀವು ಆಯ್ಕೆ ಮಾಡ್ತಾ ಇದ್ದೀರಾ. ನಿಮಗೆ ಮತ್ತೊಮ್ಮೆ ನಾನು ಶುಭಾಶಯವನ್ನು ಕೋರಿ, ನಾನು ಅತಿ ಹೆಚ್ಚು ಮಾತಾಡಲಿಕ್ಕಲ್ಲ. ಸೇವೆ ಅಂತಕ್ಕಂಥದ್ದಂದ್ರೆ ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಮೊದಲು ಬರಬೇಕು. ಅದು ಆಟೋಮೆಟಿಕ್ ಆಗಿ ಹೇಳ್ಕೊಂಡು ಹೋಗ್ತಾ ಇದೆ. ಯಥಾರ್ಥ ಕಥಾಪ್ರಜ ಅನ್ನಂಗೆ ಮನೋಭಾವನೆಯಲ್ಲಿ ಮನದಲ್ಲಿ ನಾವು ಮಾಡಬೇಕು ಅಂತಕ್ಕಂಥದ್ದಿದ್ರೆ ಅದು ಖಂಡಿತವಾಗಿ ಹೇಳ್ಕೊಂಡು ಹೋಗ್ತಕ್ಕಂಥದ್ದಿರುತ್ತೆ. ನಾನು ವಿಶೇಷವಾಗಿ ಅವ್ರು ಗೌರವಿಸುವ ಮುಖಾಂತರ ಇವತ್ತು ನೀವೇನು ಹೆಜ್ಜೆಯನ್ನು ಇಟ್ಟಿದ್ದೀರಾ, ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು, ಏನೇನು ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು, ಏನೇನು ಕಾರ್ಯ ಮಾಡಬೇಕು ಅಂತ ಹೇಳಿ ಈ ಸಂಘಟನೆಯನ್ನ ರಿಜಿಸ್ಟರ್ ಮಾಡಿ ಇವತ್ತು ತಾವು ಈ ಕಾರ್ಯಕ್ರಮನ ಉದ್ಘಾಟನೆ ಕಾರ್ಯಕ್ರಮನ ಹಾಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ನಾನಾದ್ರೂ ಕೂಡ ಭಾವಿಸ್ತೀನಿ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಯಾಕಂದ್ರೆ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಸಂಘಟನೆ ಮಾಡಲಿಲ್ಲ. ಎಲ್ಲ ಪಕ್ಷದವರು, ಎಲ್ಲ ವರ್ಗದವರು ಸೇರಿ ಸನಾತನ ಹಿಂದೂ ಟ್ರಸ್ಟ್, ಸನಾತನ ಸೇವಾ ಟ್ರಸ್ಟ್ ಮಾಡಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಬೇಲೂರು ತಾಲೂಕು ಆಡಳಿತದಿಂದ ಶಾಸಕ ಎಚ್ ಕೆ ಸುರೇಶ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸೆಪ್ಟೆಂಬರ್ 5ರಂದು ನಡೆಯುವ ಶಿಕ್ಷಕ ದಿನಾಚರಣೆಯನ್ನ ಬೇಲೂರು ತಾಲೂಕು ಆಡಳಿತದ ವತಿಯಿಂದ ಇದೇ ಪ್ರಥಮ ಬಾರಿಗೆ ಬೇಲೂರಿನಲ್ಲಿ ಶಾಲೆಗಳ ಜೊತೆಗೆ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ಅದ್ದೂರಿ ಮತ್ತು ಅರ್ಥಪೂರ್ಣ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಬಸವೇಶ್ವರ ವೃತ್ತದಿಂದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರವನ್ನ ಮೆರವಣಿಗೆಯ ಮೂಲಕ ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದ ಬಳಿ ಬಂದ ಬಳಿಕ ಶಿಷ್ಟಾಚಾರದಂತೆ ಕಾರ್ಯಕ್ರಮ ನಡೆಸಲಾಗುತ್ತೆ ಎಂದರು. ಬೇಲೂರು ತಾಲೂಕು ತಹಸೀಲ್ದಾರ್ ಎಂ ಮಮತಾ ಮಾತನಾಡಿ, ಕಳೆದ ವರ್ಷ ಶಾಸಕರ ನಿರ್ದೇಶನದಂತೆ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಒಟ್ಟಾಗಿ ಸೇರಿ ಶಿಕ್ಷಕರನ್ನ ಅತಿಥಿಗಳಾಗಿ ಆಹ್ವಾನಿಸಿ ಅರ್ಥಪೂರ್ಣ ಕಾರ್ಯಕ್ರಮ ನಡೆಸಿದ ಬಗ್ಗೆ ಮೆಚ್ಚುಗೆ ಪಡೆದಂತೆ ಈ ಬಾರಿ ಕೂಡ ಶಾಸಕರ ಅಧ್ಯಕ್ಷತೆಯಲ್ಲಿ ವಿಭಿನ್ನ ಶಿಕ್ಷಕರ ದಿನಾಚರಣೆ ನಡೆಸಲು ತಾವುಗಳು ಅಮೂಲ್ಯ ಸಲಹೆ ಸಹಕಾರ ನೀಡಬೇಕಿದೆ ಎಂದರು. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷ ಮಾತನಾಡಿ, ಪ್ರತಿ ವರ್ಷ ಶಿಕ್ಷಕರೇ ಒಟ್ಟಾಗಿ ಕೂಡಿ ಅತಿಥಿಗಳನ್ನು ಆಹ್ವಾನಿಸಿ ಕಾರ್ಯಕ್ರಮ ಬಹಳ ಬೇಗ ಕಷ್ಟದಿಂದಲೇ ಮಾಡಬೇಕಿತ್ತು. ಆದರೆ ಕಳೆದ ಬಾರಿಯಿಂದ ಬೇಲೂರಿನ ಶಾಸಕರು ಮತ್ತು ತಹಸೀಲ್ದಾರ್ ಅವರು ನಮ್ಮನ್ನ ಅತಿಥಿಗಳಾಗಿ ಆಹ್ವಾನಿಸಿ ಕಾರ್ಯಕ್ರಮ ಮಾಡುತ್ತಿರುವುದು ನಿಜಕ್ಕೂ ಸಂತೋಷ ತಂದಿದೆ. ಹಾಗೆಯೇ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರ ಮೆರವಣಿಗೆಯಲ್ಲಿ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇಗುಲದಿಂದ ನಡೆಸಲು ತಾಲೂಕು ಆಡಳಿತ ಮುಂದಾಗಬೇಕಿದೆ ಎಂದು ಸಲಹೆ ನೀಡಿದರು. ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸತೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮತ್ತು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅದು ಶೋಭೆ ತರ್ತಕ್ಕಂಥದ್ದಲ್ಲ. ಆ ಕೆಲಸನ ನಮ್ಮ ತಾಲೂಕು ಆಡಳಿತ ಮತ್ತು ನಾವೆಲ್ಲರೂ ಸಹ ಮಾಡ್ತಿದ್ದೇವೆ. ಅದರ ಬಗ್ಗೆ ಯಾವುದೇ ಇದ್ದಿಲ್ಲ. ಆಮೇಲೆ ಒಂದು ನಮ್ಮ ರಾಜ್ಯಗಳು ಯಾವುದೇ ಕಾರ್ಯಕ್ರಮಗಳು ಸಹ ಪಾರದರ್ಶಕತೆಯಾಗಿರಬೇಕು. ಪಾರದರ್ಶಕತೆಯಲ್ಲಿ ಏರುಪೇರಾಗಬಾರದು. ಏನು ಆಯ್ಕೆ ಪ್ರಕ್ರಿಯೆಯಿಂದ ಇರೋದು ಎಲ್ಲವೂ ಸಹ ಜನ ನಿಲ್ತಕ್ಕಂಥ ಇದಿರಬೇಕು. ಅಂದರೆ ಯಾರೋ ಒಬ್ಬರನ್ನ ಮಿಕ್ಸೋದಕ್ಕೆ ಹೋಗಿ 100 ಜನ ನಮ್ಮ ಬೆನ್ನಿಂದ ಇರ್ತಾರೆ. ನಾವು ಒಬ್ಬರು ಮಾತ್ರ ನೋಡ್ತಾ ಇರ್ತೀವಿ. ನಮ್ಮ ಬೆನ್ನಲ್ಲಿ ನೋಡ್ತಕ್ಕಂಥವ್ರು ಲಕ್ಷಾಂತರ ಜನ ಇರ್ತಾರೆ. ಅದಾಗಬಾರ್ದು.
ಪಾರದರ್ಶಕತೆ ಇರಬೇಕು. ಕಳೆದ ಬಾರಿ ಏನು ಪಾರದರ್ಶಕತೆ ಅಂತಕ್ಕಂಥದ್ದನ್ನ ಕಿರೀಟವನ್ನ ಬೇಲೂರು ತಾಲೂಕು ದಿನಾಚರಣೆ ದಿನಾಂಕ ಮತ್ತು ಸ್ಥಳ ನಿಗದಿ, ಇದರದ್ದು ಸ್ಥಳ ಯಾವ ಸ್ಥಳ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ. 1 by 1 ಇದನ್ನ ನಮ್ಮ ಸ್ಥಳ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ ಕಳೆದ 3 ದಿನಗಳಿಂದ ಅದ್ದೂರಿಯಾಗಿ ನಡೆದು ಸಂಪನ್ನಗೊಂಡಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರನ್ನ ರಾಯರ ರಂಗಮಂದಿರದ ವತಿಯಿಂದ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥ ಎಂಕೆ ಪ್ರಕಾಶ್, ಕೆಆರ್ ಅನಿತಾ, ಸ್ವಾತಿ ಪಿ ಭಾರದ್ವಾಜ್, ಚಿನ್ಮಯ ಹೆಗ್ಡೆ, ರಾಘವೇಂದ್ರ ರಾಯರ ಭಕ್ತಾದಿಗಳಾದ ಜಗದೀಶ್, ಜಯಂತ್, ರಂಜಿತ್, ಸಣ್ಣಪ್ಪ, ಅರುಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಮಸ್ಕಾರ. ಇವತ್ತು ಗುರು ರಾಘವೇಂದ್ರ ಗುರುಗಳ ಒಂದು ಆರಾಧನೆಯ ಅಂಗವಾಗಿ ಇವತ್ತು ನಮ್ಮ ಗಾಂಧಿ ಸರ್ಕಲ್ನಲ್ಲಿರುವಂತಹ ಯುಗಾಂಜೋತ್ಸವ ಮಠಕ್ಕೆ ಪ್ರಕಾಶನವರು ಆಹ್ವಾನ ಬಂದಿದ್ದೀವಿ. ಇದು ಸಹ ಒಂದು ಏನಂತ ಹೇಳ್ತಾರೆ, ಒಂದು ಪಾಸಿಟಿವ್ ಎನರ್ಜಿ ಏನು ಮಟ್ಟಕ್ಕೆ ಬಂದಾಗ ನಮಗೆ ಸಿಗ್ತದೆ. ಯಾಕಂದರೆ ನಾನೇ ವೈಯಕ್ತಿಕವಾಗಿ ಹೇಳಬೇಕಂತ ಹೇಳಿದ್ರೆ ಚುನಾವಣೆ ಸಹ ನಾನು ಇಲ್ಲಿ ಬಂದು ನಾನು ಹೊಸದಾಗಿ ಕೇಳಿದಾಗ ಖಂಡಿತ ಒಳ್ಳೆಯದಾಗ್ತದೆ ಅಂತ ಬಂತು. ಗುರುಗಳ ಆಶೀರ್ವಾದ ಅದೇ ರೀತಿ ಒಳ್ಳೆಯದಾಗಿದೆ. ಈ ಸಂಸದ ಆಶೀರ್ವಾದ ಎಲ್ಲರೂ ಸಹ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತೀನಿ. ಎಲ್ಲ ನಮ್ಮ ನಾಡಿನ ಜನರು ಸದ್ಬದ್ಧವಾಗಿ. ರಾಮಧೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನಾ ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯಿತು. ಸಕಲೇಶ್ಪುರ ತಾಲೂಕಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರತಿಷ್ಠಾಪಿಸುವ 8ನೇ ವರ್ಷದ ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನಾ ಕಾರ್ಯಕ್ರಮದ ಡಿಜಿಟಲ್ ಕರಪತ್ರವನ್ನು ನಗರದ ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಸ್ವಾಗತ ಸಮಿತಿಯ ಗೌರವ ಉಪಸ್ಥಿತರಾದ ಏಲಕ್ಕಿ ಚಂದ್ರು ಹಾಗೂ ಆಚಂಗಿ ವಿಕಾಸ್ ಅವರು ಸೇರಿದಂತೆ ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕ್ ಪ್ರದೀಪ್ ಪೂಜಾರಿ ಉದ್ಘಾಟಿಸಿದರು. ಹಾಗೆ ಸಂಜೆ 4 ಗಂಟೆಗೆ ರಾಮಧೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಸ್ಥಳದ ಭೂಮಿ ಪೂಜೆ, ಗೋಪೂಜೆ ಹಾಗೂ ಧ್ವಜಾರೋಹಣ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸಮಿತಿಯ ಗುರುಮೂರ್ತಿ, ಹಾರ್ಲೆಕುಡಿಗೆ ರವಿ, ರಾಜೇಶ್, ದುಷ್ಯಂತ್ ಗೌಡ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ರಾಜ್ಯ ಮುಖಂಡ ರಘು ಸಕಲೇಶ್ಪುರ, ಭಜರಂಗ ದಳದ ಕೌಶಿಕ್ HM, ವಿಜಿತ್ ಗೌಡ, ಹೆಬ್ಬಸಾಲೆ ರವಿ ಸೇರಿದಂತೆ ಕಾರ್ಯಕರ್ತರು ಹಾಜರಿದ್ದರು. HCN ನ್ಯೂಸ್, ಸಕಲೇಶ್ಪುರ. ಚನ್ನರಾಯಪಟ್ಟಣ ತಾಲೂಕಿನ ತಿರುಮಲ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ನೂತನ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಸಮಾರಂಭ ಉಲ್ಲೇಖನೀಯವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಎಸ್ಬಿಐ ಬ್ಯಾಂಕಿನ ಮ್ಯಾನೇಜರ್ ಶ್ರೀಧರ್ ಮತ್ತು ರಿಲೇಶನ್ಶಿಪ್ ಮ್ಯಾನೇಜರ್ ಪ್ರದೀಪ್ MN ಅವರು ಭಾಗವಹಿಸಿದ್ರು. ಅತಿಥಿಗಳಾಗಿ ಶಾಲೆ ಅಧ್ಯಕ್ಷ ಡಾ ರಮೇಶ್ ಬಾಬು, ಕಾರ್ಯದರ್ಶಿ ಕಾಂತರಾಜು BS, ಪ್ರಾಂಶುಪಾಲ ರಾಹುಲ್ B, ವ್ಯವಸ್ಥಾಪಕ ರವಿ B, ಕಂಪ್ಯೂಟರ್ ಶಿಕ್ಷಕಿ ಧರಣಿ ಮತ್ತು ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶ್ರೀಧರ್ ಅವರು ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನ ಕೌಶಲ್ಯವನ್ನು ಬೆಳೆಸಲು ಶಾಲೆಯು ಒದಗಿಸುತ್ತಿರುವ ಸೌಲಭ್ಯಗಳನ್ನು ಶ್ಲಾಘಿಸಿದರು. ಶಾಲೆ ಅಧ್ಯಕ್ಷ ಡಾ ರಮೇಶ್ ಬಾಬು ಕಂಪ್ಯೂಟರ್ ಶಿಕ್ಷಣದ ಮಹತ್ವವನ್ನು ವಿವರಿಸಿದರು ಮತ್ತು ಕಂಪ್ಯೂಟರ್ ಭಾಗಗಳು ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರವಾದ ಅರಿವು ಹೊಂದಲು ಸೂಚಿಸಿದರು. ಪ್ರಾಂಶುಪಾಲ ರಾಹುಲ್ B, ಇದು ಕೇವಲ ಒಂದು ಕೋಣೆಯಲ್ಲ, ದೇಶದ ಭವಿಷ್ಯವನ್ನು ರೂಪಿಸುವ ಒಂದು ಹೆಜ್ಜೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾವು ನಮ್ಮ ಶಾಲೆಯಲ್ಲಿ ಮುಂದಿನ ಪ್ರಜೆಯನ್ನ ಸೃಷ್ಟಿಸಲು ಮತ್ತು ಡಿಜಿಟಲ್ ಇಂಡಿಯಾ ಮತ್ತು ಸ್ವಚ್ಛ ಭಾರತ ಯೋಜನೆಗಳಿಗೆ ಕೈಜೋಡಿಸುತ್ತೇವೆ ಎಂದು ಹೇಳಿದರು. ಕಾರ್ಯಕ್ರಮದ ಅಂಗವಾಗಿ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಲಾಗಿದ್ದು, ವಿದ್ಯಾರ್ಥಿಗಳಿಗೆ ಸಿಹಿಯನ್ನ ವಿತರಿಸಲಾಯಿತು. HCN ನ್ಯೂಸ್, ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಂದುವರೆದ ಜೆಡಿಎಸ್ ಮತ್ತು ಪ್ರೀತಂ ಗೌಡ್ರ ಮಾತಿನ ಜಟಾಪಟಿ. ಪ್ರೀತಂ ಗೌಡ್ರಿಂದ ಮೈತ್ರಿ ಧರ್ಮ ಕಲಿಯಬೇಕಿಲ್ಲ, ಬಿಜೆಪಿ ಮುಖಂಡರಿಗೆ ತಿರುಗೇಟು ನೀಡಿದ ಜೆಡಿಎಸ್ ಮುಖಂಡರು.
ಚನ್ನರಾಯಪಟ್ಟಣದಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿಯ ಸಭೆ. ಗ್ಯಾರಂಟಿ ಯೋಜನೆಗಳಿಂದ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು. ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಶ್ಲಾಘನೆ. ಬೇಲೂರು ಲಯನ್ಸ್ ಕ್ಲಬ್ ಹಾಗೂ ಎಂಆರ್ಬಿ ಗೆಳೆಯರ ಬಳಗದ ವತಿಯಿಂದ ಉತ್ತಮ ಕಾರ್ಯಕ್ರಮ. 100 ಅಂಧರಿಗೆ ಬೆಳಕು ನೀಡಲು ಸಿದ್ಧರಾದ ಜನರು. ಒಂದೇ ದಿನ 110 ಮಂದಿಯಿಂದ ಸ್ವಯಂ ಪ್ರೇರಿತ ನೇತ್ರದಾನ ಪತ್ರಕ್ಕೆ ಸಹಿ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.